ಇನ್ನು ಯಾದಗಿರಿಯಲ್ಲಿಯೂ ಮಳೆಯಿಂದಾಗಿ ನೂರಾರು ಅವಾಂತರಗಳು ಸೃಷ್ಟಿಯಾಗಿದೆ. ಕುಸಿದು ಬಿದ್ದಿದ್ದ ಮನೆಗಳಿಗೆ ಇಂದು ಸ್ಥಳಕ್ಕೆ ಡಿಸಿ ನೇತೃತ್ವದಲ್ಲಿ ತಂಡ ಭೇಟಿ ನೀಡಿದೆ. ಮನೆ ಕಳೆದುಕೊಂಡವರಿಗೆ ಪರಿಹಾರದ ಭರವಸೆಯನ್ನು ಕೂಡ ನೀಡಲಾಗಿದೆ. ಸಾಕಷ್ಟು ಮನೆಗಳು ಕುಸಿದು ಬಿದ್ದಿದ್ದಾವೆ. ಅಂತಹ ಮನೆಗಳಿಗೆ ಬಳಿ ಡಿಸಿ ಇವತ್ತು ಭೇಟಿ ಕೊಟ್ಟಿದ್ದು ಮನೆ ಕಳೆದುಕೊಂಡವರಿಗೆ ಪರಿಹಾರದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆ ಯರಗೋಳ, ಪಗಲಾಪುರ, ಉಳ್ಳಿಸುಗುರು ಗ್ರಾಮಗಳಲ್ಲಿ ಮನೆಗಳಿಗೆ ಹಾನಿಯಾಗಿದೆ. ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳು ಸಹ ಮಣ್ಣು ಪಾಲಾಗಿ ಹಾನಿಯಾದ ಮನೆಗಳಿಗೆ ಇಂದು ಡಿಸಿ ನೇತೃತ್ವದ ತಂಡ ಭೇಟಿ ಕೊಟ್ಟಿದೆ. ಮನೆ ಕಳೆದುಕೊಂಡವರಿಗೆ ಪರಿಹಾರದ ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಈ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ಯಾವೆಲ್ಲ ಮನೆಗಳಿಗೆ ಹಾನಿಯಾಗಿದೆ ಅಂತಹ ಮನೆಗಳಿಗೆ ಭೇಟಿ ಕೊಟ್ಟು ಮನೆಯವರನ್ನು ಮಾತಾಡಿಸಿ ಅವರಿಗೆ ಈಗ ಭರವಸೆಯ ಧೈರ್ಯವನ್ನು ಕೂಡ ತುಂಬಿದ್ದಾರೆ. ಇವಾಗ ನೀವು ನೋಡ್ತಾ ಇದ್ದೀರಾ, ಮೇಲ್ಛಾವಣಿ ನೋಡಿ ಸಂಪೂರ್ಣವಾಗಿ ಕುಸಿದು ಬಿದ್ದಿರತಕ್ಕಂಥದ್ದು. ಇದರಿಂದಾಗಿ ಏನು ಮನೆಯಲ್ಲಿ ಇದ್ದಂತಹ ಏನು ದವಸ ಧಾನ್ಯಗಳು ಇತ್ತು ಹಾಗೂ ದಿನಬಳಕೆ ವಸ್ತುಗಳು ಕೂಡ ಸಂಪೂರ್ಣವಾಗಿ ಈಗ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಆ ದೃಶ್ಯ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇಡೀ ಒಂದು ಮನೆ ಈಗ ಕೆಸರಿನ ಅಂತೆ ಭಾಸವಾಗ್ತಿರ್ತಕ್ಕಂಥದ್ದು. ಇಲ್ಲಿ ಸಹ ಏನು ಮೇಲ್ಛಾವಣಿ ಕುಸಿದಿರೋದ್ರಿಂದ ಮಳೆ ನೀರು ನೇರವಾಗಿ ಈಗ ಮನೆಯ ತುಂಬೆಲ್ಲ ತುಂಬಿ ತುಳುಕ್ತಾ ಇದೆ. ಅಲ್ಲಿ ಮೇಲ್ಛಾವಣಿಯಲ್ಲಿ ಇದ್ದಂತಹ ಕಟ್ಟಿಗೆಗಳು ಸಹ ನೋಡಿ ಇಲ್ಲಿ ಸಂಪೂರ್ಣವಾಗಿ ನೀರಲ್ಲಿ ಕೂಡ ಮುಳುಗಿರ್ತಕ್ಕಂಥದ್ದು. ಏನೋ ಕಳೆದ 50ರಿಂದ 60 ವರ್ಷ ಒಂದು ಹಳೆ ಮನೆ ಇದಾಗಿತ್ತು. ಇಲ್ಲಿ ಯಾರು ಇದ್ದಾರಾ? ನಿಜವಾಗ್ಲೂ ವಾಸವಿದಾರ ಇದರಲ್ಲಿ? ಇದ್ರ ಮನೆಗೆ ಹೊರಗಡೆ ಇದ್ದಾರೆ ಸರ್. ವಾಸ ಇತ್ತು ಸರ್. ಡೇ ಟೈಮ್ ಅಲ್ಲಿ ಆಗಿದೆ ಇದು? ನೈಟ್ ಟೈಮ್ ಅಲ್ಲಿ. ಈ ಕಡೆ ಇದ್ದೀರಾ? ಇದು ನಮ್ಮ ಕಾಕನವ್ರದ್ರೆ ಅವ್ರು ಬೆಂಗಳೂರು ಹೋಗ್ಯಾರ ಸರ್. ಬೆಂಗಳೂರು ಹೋಗ್ಯಾರ. ಇದು ನಮ್ಮ ಅವ್ರಿಗೆ ನಮ್ಗೆ ವಾಸ ಮಾಡಿದ್ದಿದ್ರೆ ಓಟ್ ಬೀಳ್ತದ ಅಂತ ಹೋಗ್ಯಾರ. ಹಾಗಾದ್ರೆ ಯಾರು ವಾಸ ಇದ್ದಾರ? ಯಾರು ವಾಸವಿಲ್ಲ ಬಿಟ್ಟಿದ್ದಾರೆ. ಹಾಗೆ ಬೇರೆ ಕಡೆ ಪಕ್ಕ ಮನೆ ಇದೆಯಾ?